KSRTC ಸೆಕ್ಯೂರಿಟಿ ಗಾರ್ಡು 200 ಪೋಸ್ಟು 2018 ನೋಟಿಫಿಕೇಶನ್ ಆಗಿದ್ದು, ಅದಾದಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅದನ್ನು ಇಂಡಿವಿಜುವಲ್ ಸ್ಕೋರು ಬಿಟ್ಟಿದ್ರು. ಫಿಸಿಕಲ್ ಟೆಸ್ಟ್ ಮಾಡಿ ಅವ್ರಿಗೆ ಆರ್ಡರ್ ಕಾಪಿ ಕೊಡಬೇಕಾಯಿತು. 2018ರಿಂದ ಇಲ್ಲಿವರೆಗೂ ಯಾವುದೇ ರೀತಿ ಮುಂದುವರಿಸಿಲ್ಲ. ನಾವು ಮಿನಿಸ್ಟರು ರಾಮಲಿಂಗಾರೆಡ್ಡಿ ಸರ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರನ್ನ ಭೇಟಿ ಮಾಡಿ ಅವರು ಕೂಡ ಲೆಟರ್ ಹಾಕೊಟ್ಟಿದ್ರು. ಅದಾದಮೇಲೆ KSRTC MD ಅವರು ಅವ್ರನ್ನ ಭೇಟಿ ಮಾಡಿ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ತುಂಬ ಸತಿ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದ್ರು KSRTC ಅವರು MD ಅವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ಕಳಿಸಿದ್ದೀನಿ, ಬರಬೇಕು ಇದೇ ಥರ ತುಂಬ ಡಿಲೇ ಮಾಡ್ತಾ ಹೋಗ್ತಿದ್ರು. ಏನಂದರೆ ಯಾವುದೇ ಒಂದು ನೋಟಿಫಿಕೇಶನ್ ಆಗಬೇಕಂದ್ರೆ ಫಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತೆ. ಆದರೆ ಇವರು ಬೇಕು ಅಂತ ಡಿಲೇ ಮಾಡ್ತಾ ಹೋಗ್ತಿದ್ರು. ಆದರೆ ಇವಾಗ ರೀಸೆಂಟ್ಲಿ ಒಂದು 10 ಡೇಸ್ ಬ್ಯಾಕು ಅಕ್ಷ ಸಂಘಟನೆಯಿಂದ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, KSRTC ಗಾಡಿ 200 ಜನಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಶರ್ವಾಣಿ ಟಿ ಗೌಡ ಮೇಡಮ್ ಅವರು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು. ಇವತ್ತು ಕೋರ್ಟ್ ಹಿಯರಿಂಗ್ ಇತ್ತು. ಕೋರ್ಟ್ ಹಿಯರಿಂಗಲ್ಲಿ ಒಂದು ನೋಟಿಸ್ ಇಶ್ಯೂ ಆಗಿದೆ. ಯಾರಿಗೆ? KSRTC ಅವರಿಗೆ. ಹೈಕೋರ್ಟಲ್ಲಿ ನಮಗೆ ನ್ಯಾಯಾಲಯದ ಮೇಲೆ ತುಂಬ ಭರವಸೆ ಇದೆ. ಅವ್ರು ನಮಗೆ KSRTC ಗಾಡಿ 200 ಜನ ಇದ್ದಾರೆ, ಅವ್ರು ಅಷ್ಟು ಜನಕ್ಕೆ ಅನುಕೂಲ ಅಂದರೆ ಒಂದು ಒಳ್ಳೆ ತೀರ್ಪು ಬಂದು ಅವರಿಗೆ KSRTC ಗಾರ್ಡ್ ಅವರಿಗೆ 200 ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಯಾಕೆ ಅಂತಂದರೆ ಅವರು ಜಡ್ಜ್ ಕೂಡ ತುಂಬ ಏನಂದರೆ ಪಾಸಿಟಿವ್ ಆಗಿ ಅವ್ರಿಗೆ ಹೇಳಿದ್ರು, ಹೌ ಕ್ಯಾನ್ ಯು ಡೂ ಸಚ್ ಥಿಂಗ್ ಅಂತಲೇ ಹೇಳಿದ್ರು. ಮತ್ತು ಬ್ಯಾಡ್ ಗವರ್ನೆನ್ಸು ಮತ್ತು ಯೂತ್ಸು ಸಿಟಿಸನ್ಗೆ ತೊಂದರೆ ಆಗ್ತಾ ಇದೆ ಅಂತ ಪಾಪ ಜಡ್ಜು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಏನಂದರೆ ಕಾಮನ್ ಸೆನ್ಸ್ ಇರಬೇಕು. ಯಾವುದಾದ್ರು ಒಂದು IAS ಆಫೀಸ್ ಇರ್ಬೋದು, IPS ಆಫೀಸ್ ಇರ್ಬೋದು, ಒಂದು ಮಿನಿಸ್ಟರ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಯಾವುದೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾರೇ ಆದ್ರೂ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. 7 ವರ್ಷ ಆಗಿದೆ, 7 ವರ್ಷ ಆಗಿದೆ ನೋಟಿಫಿಕೇಶನ್ಸು. ಬಟ್ಟೆ ಬಿಚ್ಚಿ ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು KSRTC ಮುಂದೆ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಸರ್ಕಾರ ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, MD ಇರ್ಬೋದು, ಒಂದು ಸ್ವಲ್ಪ ಆದ್ರೂ ಮಾನವೀಯತೆ ಇಲ್ಲ ಅಂತಂದ್ರೆ ಅವರಿಗೆ ನಿಜವಾಗ್ಲೂ ಏನಂತ ಹೇಳ್ಬೇಕಂತ ಗೊತ್ತಾಗಿಲ್ಲ. ನಮಗೆ ಕಂಪ್ಲೀಟ್ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. 100% ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಇವತ್ತು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೆಕ್ಸ್ಟ್ 24ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಫರ್ದರ್ ರಿಕ್ರೂಟ್ಮೆಂಟು ಪಾಪ ಫಿಸಿಕಲ್ ಟೆಸ್ಟ್ ಇರುತ್ತೆ. 2018 ನೋಟಿಫಿಕೇಶನ್ಸು ಅವರೆಲ್ಲ ಫಿಸಿಕಲ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕಿದಾಗ 20-25 ವರ್ಷ ಇರ್ತಾರೆ. ಈಗ 30 ಇಯರ್ಸ್ ಆಗಿರುತ್ತೆ. ಅದನ್ನೇ ನಂಬ್ಕೊಂಡು ಪಾಪ ಟಾಪ್ ಸ್ಕೋರ್ ಇದೆ, ಅವರೆಲ್ಲರೂ ಅದನ್ನೇ ನಂಬ್ಕೊಂಡಿದ್ದಾರೆ ಇಲ್ಲಿವರೆಗೂ. ದಯವಿಟ್ಟು ಮಾನ್ಯ ಸರ್ಕಾರನೂ ಅಷ್ಟೇ, KSRTC ನಮಗೆ ಇವ್ರ ಮೇಲೆ ನಂಬಿಕೆನೇ ಇಲ್ಲ. ಆ ಒಂದು ಸಿಚುವೇಶನ್ ತೊಗೊಂಡೋಗಿದ್ದಾರೆ. ಬ್ಯಾಡ್ ಗವರ್ನೆನ್ಸ್, ಹೌ ಕ್ಯಾನ್ ಯು ಡೂ ಸಚ್ ಥಿಂಗ್ ಅಂತ ಪಾಪ ಕೋರ್ಟಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನನಗೆ ಕಂಪ್ಲೀಟ್ ನಂಬಿಕೆ ಇದೆ. ಬರುತ್ತೆ 24ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಎಲ್ಲರೂ KSRTC ಅಂದರೆ ಸೆಕ್ಯೂರಿಟಿ ಗಾರ್ಡ್ ಆಸ್ಪಿರೆಂಟ್ಸ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಮತ್ತೆ ಎಲ್ಲರಿಗೂ ಏನೇ ಸಮಸ್ಯೆ ಇದ್ರೂ ದಯವಿಟ್ಟು ಅಕ್ಷ ಸಂಘಟನೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅಕ್ಷ ಸಂಘಟನೆದು ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಹಾಕಿರ್ತೀನಿ. ಅದರಲ್ಲಿ ಮೆಸೇಜ್ ಹಾಕಿ. ಯಾವುದೇ ಸಮಸ್ಯೆ ಇದ್ರೂ ದಯವಿಟ್ಟು ಆ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸೋಣ. ಈ ಒಂದೆರಡಲ್ಲ, ಸಾಕಷ್ಟು ಸಮಸ್ಯೆಗಳಿದಾವೆ. ನಾನು ನಂಬರ್ ಕೊಟ್ಟಿರ್ತೀನಿ, ಅದ್ರಲ್ಲಿ ಮೆಸೇಜ್ ಹಾಕಿ. ಥ್ಯಾಂಕ್ ಯು, ನಮಸ್ಕಾರ.